ಹಂಗೋ ಹಿಂಗೋ ನಮ್ಮ ಭಾವ ಗೆದ್ದುಬಿಟ್ರು. ಗೆದ್ದಿದ್ದು ನಿಮ್ಮ ಭಾವ ಅಲ್ಲ, ನಾನು. ಅದೇಂಗಪ್ಪ? ಅವರಿಬ್ರು ಮಧ್ಯೆ ಈ ಕುಚ್ ಆಗಲಿ ಅಂತಾನೆ ಇಷ್ಟೆಲ್ಲ ಮಾಸ್ಟರ್ ಪ್ಲಾನ್ ನಾನು ಮಾಡಿದ್ದು. ಏನೋ ಒಂದು ರೇಂಜಿಗೆ ವರ್ಕೌಟ್ ಆಗದೆ ಇದ್ರು ಒಂದು ಮಟ್ಟಿಗೆ ಎಫೆಕ್ಟ್ ಆಯ್ತು. ನೋ ಪ್ರಾಬ್ಲಮ್, ಹ್ಯಾಪಿ, ಎಲ್ಲರೂ ಹ್ಯಾಪಿ. ನೋಡು, ವಿನೇಶ್ ಖುಷಿಯಾಗಿದ್ದಾನೆ, ಅದಕ್ಕಿಂತ ಖುಷಿಯಾಗಿದ್ದಾರೆ. ಇಷ್ಟೇ ಬೇಕಾಗಿರೋರು. ಬಿಟ್ರು ನಿಂದು ಬರೀ ಬಾಯಿ ಮಾತ್ರ ಸ್ಪೀಡ್ ಅಂದ್ಕೊಂಡಿದ್ದೆ, ಆದರೆ ಬ್ರೈನ್ ಕೂಡ ಸಿಕ್ಕಾಪಟ್ಟೆ ಸ್ಪೀಡಾಗಿ ವರ್ಕ್ ಆಗುತ್ತೆ ಕಣೆ. ಇಷ್ಟು ದಿನ ಏನು ಅಂದ್ಕೊಂಡಿದ್ದೆ? ನೋಡಕ್ಕೆ ಮಾತ್ರ ಮುದ್ದಾಗಿದ್ದಾಳೆ ಅಷ್ಟೇ, ಅದೇ ಬುರ್ಡಲ್ಲಿ ಏನೂ ಇಲ್ಲ ಅಂದ್ಕೊಂಡಿದ್ದೆ. ಬ್ಯೂಟಿ ವಿತ್ ನೋ ಬ್ರೈನ್ಸ್ ಅಂತಾರಲ್ಲ, ಹಾಗೆ. ರೆಡಿಯಾಗು ನಮ್ಮ ಮುಂದಿನ ಚಾಲೆಂಜಿಗೆ. ಬ್ರೈನು, ಕಿಡ್ನಿ ಎಲ್ಲ ಉಪಯೋಗಕ್ಕೆ ಬರಬೇಕು. ಹಂಗೆ ಮಾಡ್ತೀವಿ. ನಾವೇನೋ ದೊಡ್ಡ ಗಿಫ್ಟ್ ತಂದ್ರಿ ಅಂದ್ಕೊಂಡ್ವಿ. ಚಿನ್ನನೋ ಡೈಮಂಡು ಏನಾದರೂ ಬೆಲೆ ಬಾಳೋದು ಅಂತ. ನೀವು ನೋಡಿದ್ರೆ ಅದಕ್ಕಿಂತ ಬೆಲೆ ಬಾಳೋ ವಸ್ತು ತಂದುಬಿಟ್ಟಿದ್ದೀರ. ಫೋಟೋ ಇಮೋಷ್ನಲ್ಲು, ದೊಡ್ಡ ಮನುಷ್ಯರ ಲಕ್ಷಣ. ನೀನೇನಾದರೂ ಕೊಂಕ್ ಮಾತಾಡದೆ ಹೋದರೆ ನಿನ್ನ ಸಮಾಧಾನನೇ ಆಗೋದಿಲ್ಲ ಅಲ್ಲ. ಆ ಕುಟುಂಬದ ಬೆಲೆ ಬಾಳುವಂಥ ಆಸ್ತಿ ಕಲ್ಯಾಣಿ, ಅವ್ರನ್ನೇ ಈ ಕುಟುಂಬಕ್ಕೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು ನನಗೆ? ಎಂಥ ಸಂಸ್ಕಾರವಂತ ಸೊಸೆ ಸಿಕ್ಕಿದ್ದಾಳೆ, ಸಂತೋಷ ಪಡ್ತಾ ಇದ್ದೀನಿ ನಾನು. ಊಟ ಎಲ್ಲ ರೆಡಿ ಇದೆ, ನಡೀರಿ ಹೋಗೋಣ. ಪಾಪ ಕಲ್ಯಾಣಿ, ಕಲ್ಯಾಣಿ, ಯಾಕೆ ಕೂಕೋತ? ಏನಾಯ್ತು?